ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಹಾರಾಷ್ಟ್ರೀಯನ್ ಡಿಶ್ಶು ತೇಜಾ ರೈಸ್ ರೆಸಿಪಿ ಮಾಡೋದನ್ನ ತೋರ್ಸೋಣ ಅಂತ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ಒಮ್ಮೆ ನೋಡೋಣ. ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಧನಿಯಾ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಪನ್ನೀರು, ಎಣ್ಣೆ ಹಾಗೆ ಉಪ್ಪು. ಇವಾಗ 1.5 ಇಂದ 2 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ ಸ್ವಲ್ಪ. ಇವಾಗ ಎಣ್ಣೆ ಕಾದಿದೆ. ನಾನು 1/4 ಬಟ್ಲಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಮೊದಲಿಗೆ ಅದನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ 7-8 ಎಸಳಷ್ಟು ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ನಾನೀಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಕೈ ಆಡ್ಸ್ಕೊಂಡ್ಬಿಟ್ಟು ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗ್ಲಿ. ಈಗ ಹುರ್ಕೊಂಡಿರೋದನ್ನ ಒಂದು ಕುಟಾಣಿಗೆ ಹಾಕೊಂಡು ತರ್ತರಿಯಾಗಿ ಕುಟ್ಕೊಳ್ಳೋಣ. ಇವಾಗ ತರ್ತರಿಯಾಗಿ ಕುಟ್ಕೊಳ್ಳೋಣ. ನೋಡಿ, ಈ ರೀತಿ ತರ್ತರಿಯಾಗಿರಬೇಕು. ತುಂಬ ನುಣ್ಣಗೆ ಕುಟ್ಕೋಬಾರ್ದು. ಈಗ ನಾನು ಮತ್ತೆ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಅದೇ ಬಾಣಲಿಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಪನ್ನೀರ್ ಹಾಕೋತಾ ಇದ್ದೀನಿ ಸ್ವಲ್ಪ. ಇದು ಪನ್ನೀರ್ ಆಪ್ಷನಲ್ಲು. ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಹಾಗೇನೆ ಮಾಡ್ಕೋಬಹುದು. ಈ ರೀತಿ ಫ್ರೈ ಮಾಡ್ಕೊಂಡು ಕೂಡ ಹಾಕೋಬಹುದು. ಇಲ್ಲ ಅಂದ್ರೆ ತೇಜಾ ರೈಸ್ ಎಲ್ಲ ಆದ್ಮೇಲೆ ಮೇಲೆ ಹಸಿದೆ ಹಾಕೊಂಡು ಪನ್ನೀರ್ನ ಕಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಕಲ್ಸ್ಕೊಂಡ್ರೆ ಅದು ಕೂಡ ರುಚಿಯಾಗೇ ಇರುತ್ತೆ. ನೋಡಿ, ಈ ರೀತಿ ಫ್ರೈ ಆಗಿದೆ. ಇಷ್ಟ ಆದ್ರೆ ಸಾಕು. ನಾನು ಇವಾಗ ಈ ತಟ್ಟೆಗೆ ನಾನು ಹಾಕೊಂಡ್ಬಿಡ್ತಾ ಇದ್ದೀನಿ ಪನ್ನೀರ್ನ. ಮತ್ತೆ ನಾನು ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇವಾಗ ಇದು ತರ್ತರಿಯಾಗಿ ಕುಟ್ಕೊಂಡಿದ್ನಲ್ಲ ತೇಜಾ ಮಸಾಲ, ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಬಾಣಲಿಗೆ. ಇವಾಗ ನೀಟಾಗಿ ಕೈ ಆಡ್ಸ್ಕೊಂಡ್ಬಿಡೋಣ. ನೋಡಿ, ಇವಾಗ ಎಣ್ಣೆನೇ ಹಾಕಿಲ್ಲ ಅನ್ನೋ ಥರ ಹೀರ್ಕೊಂಡ್ಬಿಟ್ಟಿರತ್ತೆ ಇದು. ಮತ್ತೆ ಮೇಲೆ ಎಣ್ಣೆ ಹಾಕೊಳ್ಳೋದು ಬೇಡ. ಅನ್ನ ಕಲಿಸ್ತೀವಲ್ಲ ಅವಾಗ ಸರಿ ಹೋಗುತ್ತೆ. ಇವಾಗ ಇದಕ್ಕೆ ಅನ್ನ ಹಾಕೋತಾ ಇದ್ದೀನಿ. ಅನ್ನ ಉದುರುದ್ರಾಗಿರ್ಬೇಕು, ಸ್ವಲ್ಪ ತಣ್ಣಗಾಗಿರ್ಬೇಕು, ರುಚಿಯಾಗಿರುತ್ತೆ ತೇಜಾ ರೈಸು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಹಾಕೊಂಡು ಇವಾಗ ಕಲಿಸ್ಕೊಂಡ್ಬಿಡೋಣ. ಇದು ಮಹಾರಾಷ್ಟ್ರದ ಕಡೆ ತುಂಬ ಫೇಮಸ್ಸು ಈ ತೇಜಾ ರೈಸ್ ಅಂದರೆ. ಸೌತ್ ಕಡೆ ಹೇಗೆ ಚಿತ್ರಾನ್ನ ಎಲ್ಲ ಮಾಡ್ಕೋತೀವೋ ಅದೇ ಥರ ಮಹಾರಾಷ್ಟ್ರದ ಕಡೆ ಈ ತೇಜಾ ರೈಸು ಕಂಫರ್ಟ್ ಫುಡ್ಡು ಅಲ್ಲಿ ಜನಕ್ಕೆ. ತುಂಬ ರುಚಿಯಾಗೂ ಇರುತ್ತೆ. ಒಂದ್ಸಲ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಆಫ್ ಮಾಡಿಕೊಂಡು ನೀಟಾಗಿ ಒಂದ್ಸಲ ಗಂಟಿಲ್ದಿರೋ ಥರ ಕಲಿಸ್ಕೊಂಡ್ಬಿಡೋಣ ಒಂದ್ಸಲ. ಈಗ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಹಾಕ್ತಾ ಇದ್ದೀನಿ. ಇದು ಆವಾಗಲೇ ಹೇಳಿದ್ನಲ್ಲ, ಇದು ಆಪ್ಷನಲ್ಲು. ಬೇಕಂದ್ರಷ್ಟೇ ಪನ್ನೀರ್ನ ಹಾಕೋಬೋದು, ಬೇಡ ಅಂದರೆ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. 1/4 ಭಾಗದಷ್ಟು ನಿಂಬೆಹಣ್ಣು ರಸ ಸಾಕು. ಮತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ ತೇಜಾ ರೈಸು ಮಹಾರಾಷ್ಟ್ರೀಯನ್ ಡಿಶ್ಶು ರೆಡಿಯಾಗಿದೆ. ನೀವು ಒಮ್ಮೆ ಮನೇಲಿ ಈ ರೀತಿ ಮಾಡ್ಕೊಂಡು ನೋಡಿ ತೇಜಾ ರೈಸ್ನ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಪ್ಲೀಸ್ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.